ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ವಿಶ್ವದಲ್ಲೇ ಮಹಾ ಮೇಧಾವಿ ಅಂದ್ರೆ ನಮ್ಮ ಬಿ.ಆರ್. ಅಂಬೇಡ್ಕರ್ ರವರ 135ನೇ ಜಯಂತಿ ಆಚರಣೆಯಲ್ಲಿ ಮುಳಬಾಗಿಲು ಬಿಜೆಪಿ ಪಕ್ಷದ ವತಿಯಿಂದ ಪುಷ್ಪ ನಮನ ಸಲ್ಲಿಸಿ ಸಿಹಿಯನ್ನು ಹಂಚುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಪಕ್ಷದ ಹಿರಿಯ ಮುಖಂಡರುಗಳು, ಯುವ ಮೋರ್ಚಾ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ಏನು ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 135ನೇ ಜನ್ಮ ದಿನಾಚರಣೆಯನ್ನು ಮುಳಬಾಗಿಲು ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ನಾವು ಸಡಗರ ಸಂಭ್ರಮವಾಗಿ ಆಚರಣೆ ಮಾಡಿರ್ತೀವಿ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರವರು ಒಬ್ಬ ಮಹಾನ್ ಚೇತನ, ಮಹಾನ್ ಪುರುಷ. ನಮ್ಮ ದೇಶದ ಧೀಮಂತ ನಾಯಕರಲ್ಲಿ ಅವರು ಒಬ್ಬರು. ಭಾರತ ಮಾತೆಯ ಹೆಮ್ಮೆಯ ಸುಪುತ್ರರು ಅವರು. 1891ರಲ್ಲಿ ಮಧ್ಯಪ್ರದೇಶದ ಥಾನೆ ಎಂಬ ಒಂದು ಸ್ಥಳದಲ್ಲಿ ಮಾಹೋ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಜನಿಸಿದಂತಹ ನಮ್ಮ 14 ಮಕ್ಕಳು, ಅವರ ತಂದೆ ತಾಯಿ ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ರಮಾಬಾಯಿ ಸಕ್ಪಾಲ್ ಅವರ 14 ಮಕ್ಕಳಲ್ಲಿ ಒಬ್ಬರು ಇವರು ಅತಿ ಕಿರಿಯರು. ಇಂಥ ಮಹಾನ್ ಪುರುಷರು ಅವರ ನಾವು ದಿನಾಚರಣೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೆ ಈ ದಿನಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ನಾವು ಅವರ ಆಲೋಚನೆ ಮತ್ತು ಅವರ ಏನು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅದನ್ನು ಪ್ರತಿದಿನವೂ ಪ್ರತಿಯೊಬ್ಬ ನಾಗರಿಕನೂ ಭಾರತ ದೇಶದಲ್ಲಿ ವಾಸಿಸ್ತಾ ಇರೋ ಪ್ರತಿಯೊಬ್ಬರು ಅದನ್ನು ನಡ್ಕೊಂಡು ಹೋದರೆ ಅವರ ನಮ್ಗೆ ಕೊಟ್ಟಿರೋ ಸಂವಿಧಾನಕ್ಕೆ ನಾವೆಲ್ಲರೂ ಗೌರವಿಸ್ತೀವಿ ಅಂತ ಹೇಳ್ತಾ ಅವರು ನಮ್ಗೆ ಅನೇಕ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಈ ದಿನ ಸಾಲದು, ಸುಮಾರು ಗಂಟೆಗಳೇ ಬೇಕಾಗುತ್ತೆ. ಒಂದೇ ಮಹಾಡ್ ಎಂಬ ಪ್ರತಿಭಟನೆ ನಡೆಯುತ್ತೆ 1927 ಮಾರ್ಚ್ 20ರಂದು. ಇದೊಂದು ಪ್ರತಿಭಟನೆ ಅಲ್ಲ, ಇದೊಂದು ದೊಡ್ಡ ಮಾನವ ಹಕ್ಕುಗಳ ಹೋರಾಟ ಅಂತಲೇ ಹೇಳ್ಬೋದು. ಪ್ರಪಂಚದಲ್ಲೇ ಮೊಟ್ಟ ಮೊದಲ ಮಾನವ ಹಕ್ಕುಗಳ ಹೋರಾಟ. ಏನು ಈ ಹೋರಾಟ ಅಂದರೆ, ಒಂದು ಕೆರೆಯಲ್ಲಿ ಸರ್ವರು ನೀರು ಕುಡಿಯೋದಕ್ಕೆ ಅವಕಾಶ ಕೊಡಬೇಕು ಅನ್ನೋ ಹೋರಾಟ. ಇಂಥ ಮಾನವ ಹಕ್ಕುಗಳ ಹೋರಾಟ ಪ್ರಪಂಚದಲ್ಲೇ ಮೊಟ್ಟ ಮೊದಲನೇದಾಗಿ ನಮಗೆ ತೋರಿಸ್ಕೊಟ್ಟಿರೋರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ರೀತಿ ಅನೇಕ ಕಾರ್ಯಗಳನ್ನು ನಮ್ಗೆ ಹಾಕ್ಕೊಟ್ಟಿದ್ದಾರೆ. ಅವರ ಎಲ್ಲ ಕಾರ್ಯಗಳನ್ನು ನಾವು ನೆನೆಸ್ಕೊಳ್ಬೇಕು ಅಂದರೆ ಸುಮಾರು ದಿನಗಳೇ ಸಾಕಾಗಲ್ಲ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ 8 ವರ್ಷಗಳು ಬೇಕಾಗಿರೋವಂಥ ಡಾಕ್ಟರೇಟ್ ಪದವಿಯನ್ನು ಬರೀ 2 ವರ್ಷದಲ್ಲಿ ತೊಗೊತಾರೆ. ಇಂಥ ಪುರುಷರ ಬಗ್ಗೆ ನಾವು ಮಾತಾಡ್ತಾ ಹೋದರೆ ನಮಗೆ ಮೈಯೆಲ್ಲ ರೋಮಾಂಚನ. ನಮಗೆಲ್ಲ ಇಂಥ ಅವರು ಮಾರ್ಗದರ್ಶನದಲ್ಲಿ ನಾವು ಇದ್ದೀವಿ ಅಂದ್ರೇ ಅದೊಂದು ದೊಡ್ಡ ನಾವು ಪುಣ್ಯ ಅಂತಲೇ ನಾವು ಹೇಳ್ತೀವಿ. ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ರಾಜರು ಆಳ್ವಿಕೆ ನಡಿಬೇಕಾದ್ರೆ ಕುದುರೆ ಮೇಲೆ ಸಾಮಾನ್ಯ ವ್ಯಕ್ತಿ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಸಂವಿಧಾನ ಕೊಟ್ಟಿರೋ ನಮ್ಮ ಅಂಬೇಡ್ಕರ್ ಸಂವಿಧಾನ ರಚಿತ ನಂತರ ಪ್ರತಿಯೊಬ್ಬರು ಕುದುರೆ ಮೇಲೆ, ಪ್ರತಿಯೊಬ್ಬರು ರಾಜಕೀಯ ಸ್ಥಾನಮಾನ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅಂದರೆ ಪ್ರಜೆಯು ಈ ದೇಶದ ಪ್ರತಿಯೊಂದು ಹಕ್ಕನ್ನು ಇದು ಮಾಡ್ಬೋದು ಅಂತಾರೆ. ಇವರು ಭಾರತ ದೇಶ ಕಂಡಂತಹ ಮೊಟ್ಟ ಮೊದಲನೇ ಕಾನೂನು ಮಿನಿಸ್ಟರ್ ಆಗಿಯೂ ಇದ್ದರು. ಅವರು ಈ ದಿನದಲ್ಲಿ ನಾವು ಮಂತ್ರಿಗಳು ನೋಡ್ತಾ ಇದ್ದೀವಿ, ಅನೇಕ ಭ್ರಷ್ಟಾಚಾರಗಳಲ್ಲಿ ಸಿಕ್ಕಾಕೊಂಡ್ರೇನು ರಾಜೀನಾಮೆ ಕೊಡಿ ಅಂದರೆ ಕೊಡಲ್ಲ. ಅದು ಇದಾಗಲಿ ಏನೋ ಎನ್ಕ್ವೈರಿ ಆಗಲಿ ಮತ್ತೆ ನೋಡೋಣ ಅಂತಾರೆ. ಆದರೆ ಅವರು ಹಿಂದೂ ಕೋಡ್ ಬಿಲ್ ಎನ್ನುವ ಇವತ್ತು ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅವರು ಮಹಿಳೆಯರಿಗೆ 33 ಭಾಗ ಏನು ಮೀಸಲಾತಿ ಕೊಡ್ತಾ ಇದ್ದಾರೆ. ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಪ್ರತಿಪಾದಿಸಿದವರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ಆ ದಿನನೇ ಅವ್ರು ಹೇಳಿದ್ರು ಮಹಿಳೆಯರಿಗೆ ಸಮಾನದ ಹಕ್ಕು ಬೇಕು ಅಂತ. ಆ ಹಕ್ಕನ್ನು ಅವರು ಆವಾಗ ಇದರಲ್ಲಿ ಮಂಡನೆ ಮಾಡಿದ್ರೆ ಅದಕ್ಕೆ ಸಿಗಲಿಲ್ಲ ಅಂತ ಇವರು ರಾಜೀನಾಮೆ ಕೊಟ್ಟು ಮಂತ್ರಿಮಂಡಲದಿಂದ ಹೊರಬಂದವರು. ಅಂಥ ವ್ಯಕ್ತಿ, ಅಂಥ ಆದರ್ಶ ಪ್ರಾಯರಂಥ ವ್ಯಕ್ತಿಗಳನ್ನ ನಾವು ಚಿಕ್ಕದಾಗಿ ಸಂಭ್ರಮಣೆ ಮಾಡಬೇಕು ಅಂದ್ರೆ ಆಗೋದಿಲ್ಲ. ಅವರ
ಏನು ನಮ್ಗೆ ಮಾರ್ಗದರ್ಶನ ಹಾಕೊಟ್ಟಿದ್ದಾರೆ. ಅವ್ರನ್ನೊಂದು ಬುಕ್ಕು, ಕಾನ್ಸ್ಟಿಟ್ಯೂಷನ್ ಬುಕ್ ಎತ್ಕೊಂಡು ಜೋಬಲ್ಲಿ ಇಟ್ಕೊಂಡು ಓಡಾಡಿದ್ರೆ ಆಗಲ್ಲ. ಅದನ್ನು ಓದಿ ಮನವರಿಕೆ ಮಾಡಿಕೊಂಡು ಈ ದೇಶಕ್ಕೆ, ಈ ಒಂದು ಸಮಾಜಕ್ಕೆ ಅವರು ಕೊಟ್ಟಿರುವಂಥ ಎಲ್ಲವನ್ನು ತಿಳ್ಕೊಂಡು ಅದ್ರ ಬುನಾದಿಯಲ್ಲಿ ಹೋದರೆ ನಾವೆಲ್ಲ ಒಂದು ಪುಣ್ಯವಂತರು. ನಮ್ಮ ದೇಶ ವಿಶ್ವಗುರು ಆಗೋದಲ್ಲಿ ಒಂದು ಎರಡನೇ ಮಾತಿಲ್ಲ ಅಂತ ಹೇಳ್ಬೋದು. ಈ ದೇಶದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಪವರ್ ಗ್ರಿಡ್ನ ಮೂಲ, ಅದರ ಒಂದು ಮೂಲ ಹುಡುಕ್ತಾ ಹೋದರೆ ಅದಕ್ಕೆ ಮೂಲ ಆಧಾರ ಸ್ತಂಭನೇ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಾಗಿದ್ದರು. ಅದೇ ರೀತಿ ಈ ಒಂದು ಅಣೆಕಟ್ಟು, ಬಾದ್ರಾ ನಗರ ಹವೇಲಿ ಅಣೆಕಟ್ಟು ಏನು ಇದೆ, ಆ ಅಣೆಕಟ್ಟನ್ನು ಅವರು ಅಂದರೆ 64 ವಿಷಯದಲ್ಲೂ ಏನಿದೆ, ಎಲ್ಲ ಒಂದು ವಿಷಯದಲ್ಲೂ ಅವ್ರಿಗೆ ಪರಿಣಿತರು. ಇಂಥ ಒಂದು ಆದರ್ಶ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ಇಡೀ ವಿಶ್ವದಲ್ಲೇ ನಾವು ನೋಡಿದ್ರೆ ಮಹಾನ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪುತ್ಥಳಿ, ಅವರ ವಿಗ್ರಹಗಳೇನಿದೆ, ಇಡೀ ಪ್ರಪಂಚದಲ್ಲಿ ಇವ್ರನ್ನ ಬಿಟ್ಟರೆ ಬೇರೆ ಯಾರ್ದೂ ಇಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಇಂಥ ವ್ಯಕ್ತಿ, ಇಂಥ ಒಂದು ನಮ್ಮ ದೇಶದಲ್ಲಿ ಇರೋದ್ರಿಂದ ನಮ್ಮ ದೇಶಕ್ಕೆ ಇನ್ನು ಮುಂದಿನ ಯಾವುದೇ ಅಡ್ಡಿ ಆತಂಕಗಳು ಯಾವುದೂ ಬರೋದಿಲ್ಲ. ಅವರ ಒಂದು ಇದರಲ್ಲಿ ನಾವು ಒಂದು ರಾಜಕೀಯ ಹಿತಾಸಕ್ತಿನ ಹೋಗ್ತಾ ಇದ್ದೀವಿ. ಇವರು ಒಂದು ಮಾತು ಹೇಳಿದ್ರು, ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಒಬ್ಬ ವ್ಯಕ್ತಿಯನ್ನ ಪೂಜೆ ಮಾಡಬಾರ್ದು, ಒಂದು ವ್ಯಕ್ತಿಗೆ ನಾವು ಸಪೋರ್ಟಿವ್ ಆಗಿ ಇರಬಾರ್ದು. ಇದ್ರೆ ಆ ವ್ಯಕ್ತಿ ಯಾವಾಗಲೂ ಏನಾಗ್ತಾರೆ ಅಂದರೆ ಸಾರ್ವಭೌಮನಾಗಿ ಅವನೇ ಹಿಟ್ಲರ್ ರೀತಿ ಒಂದು ಕೆಲಸ ಮಾಡ್ತಾನೆ ಅಂತ ಇವಾಗ ಅನೇಕ ಪಕ್ಷಗಳು ನೋಡಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಹಿಂದೆ ವ್ಯಕ್ತಿ ಪೂಜೆ ಮಾಡ್ಕೊಂಡಿದ್ದಾರೆ. ಆದರೆ ಇವೆಲ್ಲ ಸರಿ ಇಲ್ಲ ಅಂತ ಅವ್ರು ಅವತ್ತೇ ಹೇಳಿದ್ರು. ಒಂದು ನಮ್ಮ ದೇಶದನ್ನ ಮತದಾನ ಅಂತ ಇವರು ನಮಗೆ ಪ್ರತಿಯೊಬ್ಬರಿಗೂ, ಅಂಬೇಡ್ಕರ್ ಅವರು ಮತದಾನ ಹಕ್ಕು ಪ್ರತಿಯೊಂದು ಪ್ರಜೆನೂ ಮಾಡಬೇಕು ಅಂತ ಬ್ರಿಟಿಷರ ವಿರುದ್ಧ ಹೋರಾಡಿ ಅವರು ನಮ್ಮ ಎಲ್ಲರಿಗೂ ಕೊಟ್ಟರು. ಆದರೆ ಈ ದಿನ ಆ ಮತದಾನ ಹೋಗಿ ಮಾರಾಟ ಆಗಿಬಿಟ್ಟಿದೆ. ದಯವಿಟ್ಟು ಇದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಪ್ರತಿ ನಿಮ್ಮ ಮೀಡಿಯಾವರು ಅಷ್ಟೇ ದಿನಕ್ಕೆ ಒಂದೊಂದು ಅವ್ರದ್ದು ಒಂದು ವಾಕ್ಯವನ್ನು, ಅಂಬೇಡ್ಕರ್ ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಮಹಾನ್ ಪುರುಷರ ಒಂದು ನಾಣ್ಣುಡಿ ಅಂತ ನೀವು ಒಂದೊಂದು ದಿನಕ್ಕೆ ಒಂದೊಂದು ಶೇರ್ ಮಾಡಿ ಇಡೀ ತಾಲೂಕಿನ ಜನರಲ್ಲಿ ಒಂದು ಅವೇರ್ನೆಸ್ ಬರುವ ರೀತಿಯಲ್ಲಿ ನೀವೆಲ್ಲ ಮಾಡಬೇಕು. ಈ ಒಂದು ಕಾರ್ಯಕ್ಕೆ ನೀವು ಕೈ ಜೋಡಿಸೋದ್ರಿಂದ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.